ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿರತಕ್ಕಂತಹ ಕರ್ನಾಟಕ ಟಿ.ಇ.ಟಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಈ ಅವಧಿಯೊಳಗೆ ನಾವೇನು ಮಾಡೋಣ ಅಂತಂದ್ರೆ ಬಿಡಿಸೋಣ. ಎಲ್ಲ ಪರೀಕ್ಷಾರ್ಥಿಗಳ ಇವುಗಳನ್ನು ಪರೀಕ್ಷೆಗೆ ಬಹಳಷ್ಟು ಅನುಕೂಲ ಇರೋ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವುಗಳನ್ನು ನೋಡ್ಕೊಂಡು ಪರೀಕ್ಷೆ ತಯಾರಿ ಮಾಡಿಕೊಡ್ರಿ. ಮೊದಲನೇ ಪ್ರಶ್ನೆ ಈ ರೀತಿಯಾದ, ಕೆಳಗೆ 2 ಹೇಳಿಕೆಗಳನ್ನು ನೀಡ್ಯಾರ. ಪ್ರತಿಪಾದನೆ ಎ, ಅದಕ್ಕೆ ಕಾರಣ ಆರ್ ಅಂತೆ. ಏನು ಪ್ರತಿಪಾದನೆ? ಮೊನೋಲಿಮ್ಯಾನ್ಗಳು ಸಣ್ಣ ಅಣು ನೇರ ಪ್ರಕ್ಷೇಪಗಳಾಗಿವೆ. ಪ್ರತಿಯೊಂದು ಒಂದೇ ಅಮೈನೋ ಆಮ್ಲದಿಂದ ಸಂಶ್ಲೇಷಿಸಲ್ಪಟ್ಟಿದೆ. ಆದ್ದರಿಂದ ಮೊನೋ ಅಮೈನ್ ಅಥವಾ ಒಂದು ಅಮೈನ್ ಎಂದು ಹೆಸರು. ಇದಕ್ಕೆ ಕೊಟ್ಟಿರ್ತಕ್ಕಂಥಕ್ಕೆ ಅನುಗುಣವಾಗಿ ಕೆಳಗಿರತಕ್ಕಂಥ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿರಿ ಅಂತಂದಾರೆ. ಎ ಮತ್ತು ಆರ್ ಎರಡೂ ಸರಿ. ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಎ ಆರ್ ಎರಡೂ ಸರಿ, ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ. ಎ ನಿಜ, ಆದರೆ ಆರ್ ತಪ್ಪು. ಎ ತಪ್ಪು ಅಥವಾ ಆರ್ ಸರಿ. ಇದಕ್ಕೆ ಬಂದಾಗ ನಾವು ಸರಿಯಾದ ಉತ್ತರವನ್ನು ನೋಡೋದಾಯಿತು ಅಂತಂದ್ರೆ ಇಲ್ಲಿ ಮೊದಲನೇದು ಏನಪ್ಪ ಅಂತಂದ್ರೆ ಎ ಮತ್ತು ಆರ್ ಎರಡೂ ಸರಿಯಾಗಿರ್ತಕ್ಕಂಥವುಗಳು ಆರ್ನ ವಿವರಣೆಯಾಗಿರ್ತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾಯಿತು ಅಂದರೆ ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೆರೆಬ್ರಲ್ ಅಂಜಿಯೋಗ್ರಫಿ ಅಂತಕ್ಕಂಥದ್ದು, ಕಂಪ್ಯೂಟರ್ ಟೊಮೋಗ್ರಫಿ ಅಂತಕ್ಕಂಥದ್ದು, PET ಅಂತಕ್ಕಂಥದ್ದು, fMRI ಅಂತಕ್ಕಂಥದ್ದು. ಏನಪ್ಪ ಅಂತಂದರೆ ಇಲ್ಲಿ ಪ್ರತ್ಯೇಕವಾಗಿರ್ತಕ್ಕಂತಹ ಎಕ್ಸ್ ಕಿರಣಗಳನ್ನು ಸಂಯೋಜಿಸುವ ಮೂಲಕ ಮೆದುಳಿನ ಚಿತ್ರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ನರಗಳ ಚಟುವಟಿಕೆಯ ದಟ್ಟ ಸಂಕೇತಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ರಕ್ತನಾಳನ ದೋಷಗಳನ್ನು ನಿರ್ಣಯಿಸುತ್ತದೆ ಅಥವಾ ಖಚಿತಪಡಿಸುತ್ತದೆ ಅಂತಕ್ಕಂಥದ್ದು, ಮೆದುಳಿನ ಹೆಚ್ಚು ಸಂಕ್ರಿಯ ಪ್ರದೇಶಗಳನ್ನು ಕಂಡುಹಿಡಿಯಲು ವಿಕಿರಣಶೀಲ ನೀರನ್ನು ಚುಚ್ಚುಮದ್ದುಗಳನ್ನು ನೀಡ್ತಕ್ಕಂಥದ್ದು. ಇದಕ್ಕೆ ನಾವು ಬಂದಾಗ ಕೆಲವೊಂದಿಷ್ಟು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಒಂದನೆಯದು ಸರಿಯಾದ ಉತ್ತರ. ಇನ್ನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನೋಡೋದಾಯಿತು ಅಂತಂದ್ರೆ ಇಲ್ಲೂ ಕೂಡ ಏನು ಮಾಡಿದ್ದಾರೆ ಅಂತಂದ್ರೆ ಪ್ರಮುಖವಾಗಿ ಒಂದು ಮೆದುಳಿನ ಭಾಗಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಅದರ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಮೆಡುಲ ಅಂತಕ್ಕಂಥದ್ದು ಇಲ್ಲಿ ನಾವು ಬಂದಿರತಕ್ಕಂಥದ್ದಕ್ಕೆ ಅನುಗುಣವಾಗಿ ನಾವು ನೋಡ್ತಾ ಹಾದಿವಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಮೆಡುಲ ಅಂತಕ್ಕಂಥದ್ದು ಇಲ್ಲಿ ಉಸಿರಾಟ ಮತ್ತು ಹೃದಯ ಬಡಿತವನ್ನು ಏನು ಮಾಡ್ತೈತಿ ಅಂತಂದ್ರೆ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅದೇ ರೀತಿಯಾಗಿ ಸೇತುವೆ ಪಾನ್ಸ್ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡಿದಾಗ ದೇಹದ ಸಮತೋಲನವನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಕಾಣ್ತಿದ್ದೀವಿ. ಇನ್ನು ಅನುಮಸ್ತಿಕ ಅಂತಕ್ಕಂಥದ್ದು ಸೆರೆಬೆಲಮ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಸ್ನಾಯುವಿನ ಚಲನೆಯನ್ನು ಸಮನ್ವಯಗೊಳಿಸ್ತಕ್ಕಂಥದ್ದು ಮತ್ತು ಸಂಯೋಜಿಸ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಅದೇ ರೀತಿಯಾಗಿ ಅರ್ಧ ಚಂದ್ರಾಕೃತಿ, ಅದಕ್ಕೆ ನಾವು ರೆಟಿಕ್ಯುಲರ್ ರಚನೆ ಅಂತೇಳಿ ಕರಿತೀವಿ. ಇದೇನಪ್ಪ ಅಂತಂದ್ರೆ ಪ್ರಚೋದನೆಯನ್ನು ಉತ್ಪಾದಿಸಲು ಮೆದುಳನ್ನು ಸಕ್ರಿಯಗೊಳಿಸ್ತಕ್ಕಂಥದ್ದು. ಹೀಗಾಗಿ ಸರಿಯಾದ ಉತ್ತರ 2 ಅಂತೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ಗಮನಿಸ್ತೀವಿ. ಇನ್ನು ಅದೇ ರೀತಿಯಾಗಿ ನಾವು ಬಂದೀವಿ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಅಸಾಂಪ್ರದಾಯಿಕ ನರ ಸಾಗಾಣಿಕೆಗಳು ಅಂತೇಳಿ ನಾವು ಕರಿತೀವಿ. ನ್ಯೂರೋ ಟ್ರಾನ್ಸ್ಲೇಟರ್ ಅಂತ ಸಂಬಂಧಪಟ್ಟಂಗೆ ಇಲ್ಲಿ ನರಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡಿದ್ವಿ ಅಂತಂದ್ರೆ ಡೋಪಮೈನಸ್, ಎಪಿನೆಫ್ರಿನ್, ಸಿರೋಟೋನಿಸ್, ಕರಗುವ ಅನಿಲ ನರ ಸಾಗಾಣಿಕೆಗಳು ಅಂತೇಳಿ ನಾವು ನೋಡ್ತೀವಿ. ವಿಶೇಷವಾಗಿ ಇಲ್ಲಿ ನಾವು ಅಸಾಂಪ್ರದಾಯಿಕ ನರ ಸಾಗಾಣಿಕೆಗಳಂತೇಳಿ ಬಂದವು ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಕರಗುವ ಅನಿಲ ನರ ಸಾಗಾಣಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ನಾವು ನೋಡೋದಾಯಿತು ಅಂತಂದ್ರೆ MPTP ಮಂಗಗಳ ನ್ಯೂರೋ ಟ್ರಾನ್ಸ್ಲೇಟ್ಗಳ ಅನುಕೂಲಕರ ಪರಿಣಾಮಗಳು ಯಾವ ತೀವ್ರ ರೋಗಿಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡಬಲ್ ಬ್ಲೈಂಡ್ ಮೌಲ್ಯ ನಿರ್ಮಾಪನ ಅಧ್ಯಯನವನ್ನು ಪ್ರಚೋದಿಸಿದವು. ನೋಡ್ರಿ, ಮಂಗಗಳಲ್ಲಿ ಬರ್ತಕ್ಕಂತಹ ನ್ಯೂರೋ ಟ್ರಾನ್ಸ್ಲೇಟ್ಗಳ ಒಂದು ಅನುಕೂಲಕರ ಪರಿಣಾಮವನ್ನು ನಾವು ಅಧ್ಯಯನವನ್ನು ಮಾಡಿದಾಗ ಆ ಒಂದು ಅಧ್ಯಯನದ ಮಾಪನ ನಮಗೆ ಎಲ್ಲಿ ಪ್ರಚೋದನೆ ನೀಡ್ತೈತಿ ಅಂತೇಳಿ ನಾವು ನೋಡೋದಾಯ್ತು ಅಂತಂದ್ರೆ ಅಲ್ಫೈಮರ್ ಕಾಯಿಲೆ ಒಳಗೆ ಬರ್ತದೋ, ಹಂಟಿಂಗ್ಟನ್ ಕೊರಿಯಾದಲ್ಲಿ ಬರ್ತಕ್ಕಂಥ ಕಾಯಿಲೆಯೋ, ಅಥವಾ ಪಾರ್ಕಿನ್ಸನ್ಸ್ ಕಾಯಿಲೆ ಒಳಗೋ, ಅಥವಾ ನಾಳಿಯ ಬುದ್ಧಿಮಾಂದ್ಯತೆ ಒಳಗಡೆ ನಾವು ಕಂಡು ಬರ್ತದೋ ಅಂತೇಳಿ ನಾವು ನೋಡಿದಾಗ ವಿಶೇಷವಾಗಿ ಪಾರ್ಕಿನ್ಸನ್ಸ್ ಕಾಯಿಲೆ ಒಳಗಡೆ ಏನಪ್ಪ ಅಂತಂದ್ರೆ ಇದು ಕಂಡು ಬರ್ತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಸ್ಟ್ರೈಟಮ್ ಆಧಾರಿತ ಕಲಿಕೆಯ ರೂಪವನ್ನು ಹೇಗೆ ಉಲ್ಲೇಖವನ್ನು ಮಾಡ್ತಾರೆ ಅಂತೇಳಿ ನೋಡಿದಾಯ್ತು ಅಂತಂದ್ರೆ ಅಭ್ಯಾಸ ನಿರ್ಮೂಲನೆ ಒಳಗೆ ಮಾಡ್ತಾರೋ, ಅಭ್ಯಾಸ ಕರಗುವಿಕೆ ಒಳಗೆ ಮಾಡ್ತಾರೋ, ಅದೇ ರೀತಿಯಾಗಿ ಅಭ್ಯಾಸ ಸಂರಚನೆ ಒಳಗಡೆ ಮಾಡ್ತಾರೋ, ಅಥವಾ ಅಭ್ಯಾಸ ನಿಲುಗಡೆ ಒಳಗಡೆ ಮಾಡ್ತಾರೋ ಅಂತೇಳಿ ನಾವು ನೋಡಿದಾಗ
ಅಭ್ಯಾಸ ಸಂರಚನೆಗೆ ಸಂಬಂಧಪಟ್ಟಂಗೆ ಸೈಟ್ರಮ್ ಅಂತಕ್ಕಂಥ ಆಧಾರಿತ ಕಲಿಕೆ ರೂಪವನ್ನು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಈ ನೆಕ್ಸ್ಟ್ ಬರುವಂಥದ್ದು ನ್ಯೂಟ್ರೋಪಿಕ್ಸನ ಇನ್ನೊಂದು ಹೆಸರು ಏನು ಅಂತೇಳಿ ನಾನು ನೋಡೋದಂದ್ರೆ ಇದು ಘನ ಔಷಧಿಗಳಿಗೆ ಸಂಬಂಧಪಟ್ಟಂಗೋ, ನಿಧಾನ ಔಷಧಿಗಳಿಗೆ ಸಂಬಂಧಪಟ್ಟಂಗೋ, ಅಥವಾ ಸ್ಮಾರ್ಟ್ ಡ್ರಗ್ಸ್ಗೆ ಸಂಬಂಧಪಟ್ಟಂಗೋ, ಅಥವಾ ಕ್ಲೆವರ್ ಔಷಧಿಗಳಿಗೆ ಸಂಬಂಧಪಟ್ಟಂಗೋ ಅಂತೇಳಿ ನಾವು ನೋಡೋದಾಯ್ತು ಅಂತಂದ್ರೆ ಇದು ಸ್ಮಾರ್ಟ್ ಡ್ರಗ್ಸ್ ಅಂತಕ್ಕಂತಹ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಅದಕ್ಕೆ ನಾವು ಇನ್ನೊಂದು ಏನಂತ ಕರಿತೀವಿ ಅಂತಂದ್ರೆ ನ್ಯೂಟ್ರೋಪಿಕ್ಸ್ ಅಂತೇಳಿ ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಯಿತು ಅಂತಂದ್ರೆ ಇಲ್ಲಿ ನಾವು ಗಮನಿಸಿದಾಗ ಸ್ಪಿರಾಯ್ಡ್ ಹಾರ್ಮೋನ್ ಅಂತಕ್ಕಂಥದ್ದು ನೋಡಿ, ಸ್ಟಿರಾಯ್ಡ್ ಹಾರ್ಮೋನ್ ಅಂತಕ್ಕಂಥದ್ದು ಯಾವುದರ ಸಂಶ್ಲೇಷಿತ ರೂಪಗಳಾಗಿವೆ, ಯಾವುದ್ರದ್ದು ಕೊಲೆಸ್ಟ್ರಾಲ್ದು, ಎಪಿನೆಫ್ರಿನ್ದು, ಪ್ರಿಪೈಡ್ಸು, ಟೊಲೋಸಿರಿನ್ಸು ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದರೆ ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂಗೆ ಸ್ಟಿರಾಯ್ಡ್ ಹಾರ್ಮೋನ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಪಟ್ಟಿ ಮತ್ತು ಎ ಮತ್ತು ಪಟ್ಟಿ ಒಳಗಡೆ ನಾವು ನೋಡಿದಾಗ ಸರಿಯಾದ ಆಯ್ಕೆಗಳನ್ನ ನೋಡ್ಕೋಬೇಕು. ಅಡ್ರಿಜನಲ್ ಅಂತಕ್ಕಂಥದ್ದು ಬರ್ತದೆ, ಇಸ್ಟ್ರೋಜನ್ಗಳಂತೇಳಿ ಬರ್ತದೆ, ಪ್ರೊಜೆಸ್ಟಿನ್ ಅಂತಕ್ಕಂಥದ್ದು ಬರ್ತದೆ, ಟ್ರಾಪಿಕ್ ಹಾರ್ಮೋನುಗಳಂತೇಳಿ ಬರ್ತಾವೆ. ಹಾರ್ಮೋನುಗಳಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ಯಾರ ಅಂತಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ನಾವು ಗಮನಿಸಿದಾಗ ಏನಪ್ಪ ಅಂತಂದ್ರೆ ಅಸ್ಟ್ರೋಜನ್ಗಳಿಗೆ ಸಂಬಂಧಪಟ್ಟಂಗೆ ಏನು ಬರ್ತೈತಿ ಅಂತಂದರೆ ಇಲ್ಲಿ ಟೆಸ್ಟೋಸ್ಪೆರಾನ್ ಅಂತಕ್ಕಂಥದ್ದು ಆಂಡ್ರೋಜನ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇಸ್ಟ್ರೋಜನ್ಗಳಿಗೆ ಸಂಬಂಧಪಟ್ಟಂಗೆ ನೋಡಿದ್ವಿ ಅಂತಂದರೆ ಎಸ್ಟ್ರೋಡಿಯೋಲ್ ಅಂತಕ್ಕಂಥದ್ದು ಸಂಬಂಧ ಬರ್ತಕ್ಕಂಥದ್ದು. ಅದಾಗೆ ಪ್ರೊಜೆಸ್ಟಿನ್ಸ್ ಅಂತಕ್ಕಂಥ ಸಂಬಂಧಪಟ್ಟಂಗೆ ನೋಡಿದ್ವಿ ಅಂತಂದರೆ ಪ್ರೊಜೆಸ್ಟಾನ್ ಅಂತಕ್ಕಂಥದ್ದು ಸಂಬಂಧಪಡ್ತದೆ. ಟ್ರಾಪಿಕ್ ಹಾರ್ಮೋನ್ಗೆ ಸಂಬಂಧಪಟ್ಟಂಗೆ ನೋಡಿದ್ವಿ ಅಂತಂದರೆ ಗೋಡಾನೋಡ್ರಿಪನ್ ಅಂತಕ್ಕಂಥದ್ದು ಬರ್ತದೆ. ಹೀಗಾಗಿ ಸರಿಯಾದ ಉತ್ತರ ಮೂರನೇದು. ಮುಂದಿನ ಪಟ್ಟಿಯನ್ನು ನೋಡೋದಾಯಿತು ಅಂತಂದರೆ ವಿಶೇಷವಾಗಿ ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಕೋಡ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಅನುಸಾರವಾಗಿ ಇವುಗಳನ್ನು ಹೊಂದಿಕೆ ಮಾಡಬೇಕಾಗಿದೆ. ಡೆಕ್ವಿಮಿ ಅಂತಕ್ಕಂಥದ್ದು, SRG ಜೀನ್ ಅಂತಕ್ಕಂಥದ್ದು, ಮಲ್ಗೇರಿಯನ್ ವ್ಯವಸ್ಥೆ ಅಂತಕ್ಕಂಥದ್ದು, ವೊಲ್ಫಿಯನ್ ಅಂತಕ್ಕಂಥ ವ್ಯವಸ್ಥೆಯನ್ನು ನೋಡಿದಾಗ ಅದಕ್ಕೆ ಅನುಗುಣವಾಗಿ ಇಲ್ಲಿ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ವಿಷಯಗಳನ್ನು ಕೊಟ್ಟಿದ್ದಾರೆ. ಲೈಂಗಿಕ ಅಂಗಗಳ ವಿಕಾಸನೋ, ಫೆಲೋಸ್ಪಿಯನ್ ಟ್ಯೂಬ್ಗಳ ವಿಕಾಸನೋ, ಅಂಡಾಶಯಗಳು ಮತ್ತು ವೃಷಣಗಳ ಶಸ್ತ್ರಚಿಕಿತ್ಸೆಯಿಂದ ತೆಗೆದುಕೊಳ್ತಕ್ಕಂಥದ್ದು, ಸೆಮಿನಲ್ ಕೋಶಗಳ ವಿಕಾಸನೋ ಅಂತೇಳಿ ನಾವು ನೋಡಿದಾಗ ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ ಎರಡನೇದು. ಇನ್ನು ಮತ್ತೊಂದು ರೀತಿಯಾಗಿರ್ತಕ್ಕಂಥ ಹೊಂದಿಸುವರೆಯನ್ನು ನಾವು ಇಲ್ಲಿ ನೋಡಿದಾಗ ಏನಪ್ಪ ಅಂತಂದ್ರೆ ಪಟ್ಟಿ 1 ಪಟ್ಟಿ 2ರಲ್ಲಿ ಏನಪ್ಪ ಅಂದ್ರೆ ಕಲಿಕಾ ಪ್ರಕ್ರಿಯೆಗಳಿಗೆ ಸಿದ್ಧಾಂತಗಳಿಗೆ ಅನುಗುಣವಾಗಿ ಏನು ಮಾಡ್ಯಾರ ಅಂತಂದ್ರೆ ಕೊಟ್ಟಿರ್ತಕ್ಕಂಥದ್ದು ಅಭ್ಯಾಸ ಮತ್ತು ಸಂವೇದನೆ, ಶಾಸ್ತ್ರೀಯ ಕಂಡೀಷನಿಂಗ್, ಆಪರೇಟ್ ಕಂಡೀಷನಿಂಗ್, ಅವಲೋಕನ ಕಲಿಕೆ ಅಂತಕ್ಕಂಥದ್ದು. ಕಲಿಕೆಗೆ ಸಂಬಂಧಪಟ್ಟಂಗೆ ಇಲ್ಲಿ ನಾವು ಹೋಲಿಕೆಗಳನ್ನು ನೋಡಬೇಕಾಗ್ತದೆ. ಇಲ್ಲಿ ನಾವು ಗಮನಿಸಿದ್ದೀವಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಅಭ್ಯಾಸ ಸಂವೇದನಾ ಕಲಿಕೆ ಅಂತಕ್ಕಂಥದ್ದು ಗ್ರೋವ್ಸ್ ಆ್ಯಂಡ್ ಥಾಮ್ಸ್ ಅಂತಕ್ಕಂಥದ್ದು ಒಂದಿಷ್ಟು ಸಿದ್ಧಾಂತಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಅದೇ ರೀತಿಯಾಗಿ ಶಾಸ್ತ್ರೀಯ ಕಂಡೀಷನ್ ಅಂತಕ್ಕಂಥದ್ದು ಇವನ್ ಫಾವ್ಲೋಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಲಿಕೆ. ಆಪರೇಟಿಂಗ್ ಕಂಡೀಷನಿಂಗ್ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ಇದು ಸ್ಕಿನ್ನರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅವಲೋಕನ ಕಲಿಕೆ ಅಂತೇಳಿ ಬಂದಿತ್ತು ಅಂತಂದ್ರೆ ಆಲ್ಫರ್ಡ್ ಬಿನೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಹೀಗಾಗಿ ಸರಿಯಾದ ಉತ್ತರ 3. ಮುಂದಿನ ಪ್ರಶ್ನೆ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು ನೋಡಿದಾಗ ಯಾವ ಪ್ರಚೋದನೆಯು ಸ್ವಭಾವತಃ ಪ್ರತಿಫಲಿತ ರಿಫ್ಲೆಕ್ಟಿವ್ ಆಗಿರ್ತಕ್ಕಂಥದ್ದು ಆಗ್ತತಿ ಅಂತೇಳಿ ನಾವು ನೋಡಿದಾಯ್ತು ಅಂತಂದ್ರೆ ಷರತ್ತುಬದ್ಧ ಪ್ರಚೋದನೆಯೋ, ನಿಯಮಾದಿತ ಪ್ರಚೋದನೆಯೋ, ತಟಸ್ಥ ಪ್ರಚೋದನೆಯೋ ಅಥವಾ ವಿರೋಧಿ ಅಲ್ಲದ ಪ್ರಚೋದನೆ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಷರತ್ತುರಹಿತ ಪ್ರಚೋದನೆ, ಸ್ವಭಾವತಃ ಪ್ರತಿಫಲಿತ ಒಂದು ರಿಫ್ಲೆಕ್ಟನ್ನು ಮಾಡ್ತಕ್ಕಂಥ ಒಂದು ಪ್ರಚೋದನೆಯನ್ನು ನಾವಿಲ್ಲಿ ಗಮನಿಸ್ತೀವಿ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾಯಿತು ಅಂತಂದರೆ ಕೆಳಗಿನ ಯಾವ ಜೋಡಿಗಳಲ್ಲಿ ನಿಯಮಾಧೀನ ಪ್ರಚೋದನೆಯು CS ಮೊದಲು ಕಾಣಿಸಿಕೊಳ್ತತಿ, ಅನಿಯತ ಪ್ರಚೋದನೆಯು UCS ಕಾಣಿಸಿಕೊಂಡಾಗ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಫಾರ್ವರ್ಡ್ ಪೇರಿಂಗ್, ಏಕಕಾಲಿಕ ಪೇರಿಂಗ್, ಬ್ಯಾಕ್ವರ್ಡ್ ಪೇರಿಂಗ್, ಫಾರ್ವರ್ಡ್ ಟೆಸ್ಟ್ ಪೇರಿಂಗ್ ಅಂತೇಳಿ ಬರ್ತದೆ. ಇದಕ್ಕೆ ನಾವು ಗಮನಿಸಿದಾಗ ಏನಪ್ಪ ಅಂತಂದ್ರೆ ಉತ್ತರ ಫಾರ್ವರ್ಡ್ ಪೇರಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾಯಿತು ಅಂತಂದರೆ ಇಲ್ಲಿ ನಾವು ಗಮನಿಸ್ತಿದ್ದಂಗೆ ರಾಜಕೀಯ ಅಭ್ಯರ್ಥಿಗಳು ಈಗಾಗಲೇ ಧನಾತ್ಮಕ ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಪ್ರಚೋದಿಸುವ ದೇಶಭಕ್ತಿಯ ಚಿಹ್ನೆಗಳು, ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಇತರ ನಿಯಮಾಧೀನ ಪ್ರಚೋದಕಗಳೊಂದಿಗೆ ತಮ್ಮನ್ನು ಸಂಯೋಜಿಸುವ ಮೂಲಕ ಮತದಾರರು ತಮ್ಮನ್ನು ಇಷ್ಟಪಡುವಂತೆ ಮಾಡಲು ಪ್ರಯತ್ನಿಸುತ್ತಾರೆ. ಈ ರೀತಿಯ ಕಂಡೀಷನಿಂಗ್ ಯಾವುದಕ್ಕೆ ಸಂಬಂಧಪಡ್ತೈತಿ ಇಲ್ಲಿ ನಾವು ನೋಡ್ಬೇಕು. ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಚಿಹ್ನೆಗಳನ್ನ ಕೊಟ್ಟಾರೆ. ಅವರವರ ದೇಶಭಕ್ತಿಗಳಿಗೆ ಅನುಗುಣವಾಗಿ ಚಿಹ್ನೆಗಳನ್ನು ಒಳಗೊಂಡಾಗ ಜನರನ್ನು ಪ್ರಚೋದನೆ ಮಾಡ್ತಾರೆ. ಅಂದರೆ ಮತದಾನವನ್ನು ಮಾಡ್ತಕ್ಕಂಥವರು
ಇಲ್ಲಿ ಮತದಾರರಿಗೆ ಪ್ರಚೋದನೆ ಮಾಡ್ತಕ್ಕಂಥದಕ್ಕೆ ಅನುಗುಣವಾಗಿ ಕೆಲವೊಂದಿಷ್ಟು ಕಂಡೀಷನ್ಗಳು ಬಂದಾವ. ಏನಪ್ಪ ಅಂತಂದ್ರೆ ಮುನ್ನಡೆಯ ನಿಯಮಾದಿತ್ಯ ಫಾರ್ವರ್ಡ್ ಕಂಡೀಷನಿಂಗು, ಹಿನ್ನಡೆಯ ನಿಯಮಾದಿತ್ಯ ಬ್ಯಾಕ್ವರ್ಡ್ ಕಂಡೀಷನಿಂಗು, ಕೆಳವರ್ಗದ ನಿಯಮಾಧೀನ ಲೋವರ್ ಆರ್ಡರ್ ಕಂಡೀಷನಿಂಗು, ಮೇಲ್ವರ್ಗದ ನಿಯಮಾವಧಿನ ಹೈಯರ್ ಕಂಡೀಷನು ಅಂತೇಳಿ ನಾವು ನೋಡೋದಾಯ್ತು ಅಂತಂದ್ರೆ ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಮೇಲ್ವರ್ಗದ ನಿಯಮಾಧೀನ ಅಂದ್ರೆ ಹೈಯರ್ ಆರ್ಡರ್ ಕಂಡೀಷನಿಂಗ್. ಮತದಾರರನ್ನ ಇಲ್ಲಿ ಏನು ಮಾಡಬೇಕಾಗ್ತೈತಿ ಅಂತಂದ್ರೆ ಒಂದಿಷ್ಟು ಪ್ರಚೋದನೆಗೆ ಒಳಪಡಿಸ್ಬೇಕಾಗೈತಿ, ಅಂದರೆ ಸೆಳಿಬೇಕಾಗ್ತದೆ ತಮ್ಮ ಕಡೆ ಮತದಾನವನ್ನು ಮಾಡಿಸ್ಕೊಳಕ್ಕೆ. ಹೀಗಾಗಿ ಅದೊಂದು ಏನಪ್ಪ ಅಂತಂದ್ರೆ ಹೈಯರ್ ಸಂಬಂಧಪಟ್ಟಂಗೆ ಆರ್ಡರನ್ನು ನಾವು ಗಮನಿಸ್ತೀವಿ. ಇನ್ನು ಮುಂದುವರೆದ ಪ್ರಶ್ನೆ ನೋಡೋದಾಯ್ತು ಅಂತಂದ್ರೆ ಪ್ರತಿಕ್ರಿಯೆಯ ವೆಚ್ಚವು ಯಾವುದರ ಉದಾಹರಣೆ? ಧನಾತ್ಮಕ ಬಲವರ್ಧನೆ, ಋಣಾತ್ಮಕ ಬಲವರ್ಧನೆ, ಧನಾತ್ಮಕ ಶಿಕ್ಷೆ, ಋಣಾತ್ಮಕ ಶಿಕ್ಷೆ. ಇದು ಗಮನಿಸಿದಾಗ ನಾವು ಏನಪ್ಪ ಅಂತಂದ್ರೆ ಋಣಾತ್ಮಕ ಶಿಕ್ಷೆ ಅಂತೇಳಿ ಬರ್ತೈತಿ. ಯಾಕೆ ಅಂತಂದ್ರೆ ಪ್ರತಿಕ್ರಿಯೆ ವೆಚ್ಚವು ಯಾವುದರ ಉದಾಹರಣೆ ಅಂದರೆ ಅಲ್ಲಿ ಶಿಕ್ಷೆಯನ್ನು ನಾವು ಏನು ಮಾಡಬೇಕಾಗೈತಿ ಅಂದ್ರೆ ವೆಚ್ಚದ ಆಧಾರದ ಮೇಲೆ ನೀಡಬೇಕಾಗ್ತೈತಿ. ಮುಂದಿಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಇಲ್ಲೂ ಕೂಡ, ಇದನ್ನು ನೋಡ್ರಿ. ಧನಾತ್ಮಕ ಬಲವರ್ಧನೆ, ಋಣಾತ್ಮಕ ಬಲವರ್ಧನೆ, ಧನಾತ್ಮಕ ಶಿಕ್ಷೆ, ಋಣಾತ್ಮಕ ಶಿಕ್ಷೆ ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಧನಾತ್ಮಕ ಬಲವರ್ಧನೆ ಬಹುಮಾನವನ್ನು ನೀಡ್ತಕ್ಕಂಥದ್ದು ಅಂದರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡುವುದರ ಮೂಲಕ ಧನಾತ್ಮಕವಾಗಿ ಪ್ರಚೋದನೆ ಮಾಡೋದು. ಇನ್ನು ಋಣಾತ್ಮಕ ಬಲವರ್ಧನೆ ಅಂತೇಳಿ ಬಂದೀವಿ ಅಂತಂದ್ರೆ ಅಲಾರಾಮನ್ನು ಬಡಿಯೋದು, ಅಂದ್ರೆ ಇಟ್ಟು ಟೈಮಿಂಗ್ ಐತಿಪ್ಪ. ಇನ್ನು ಧನಾತ್ಮಕ ಶಿಕ್ಷೆ ಅಂತೇಳಿ ನಾವು ಬಂದೀವಿ ಅಂತಂದ್ರೆ ಪ್ರತಿಕ್ರಿಯೆ ವೆಚ್ಚ. ಇನ್ನು ಋಣಾತ್ಮಕ ಶಿಕ್ಷೆ ಅಂತೇಳಿ ಬಂದೀವಿ ಅಂತಂದ್ರೆ ವಿದ್ಯುತ್ ಆಘಾತವನ್ನು. ಹೀಗಾಗಿ ಸರಿಯಾದ ಉತ್ತರ ಇಲ್ಲಿ ಏನಪ್ಪ ಅಂತಂದರೆ 2. ಈ ನೆಕ್ಸ್ಟ್ ನಾವು ನೋಡೋದಾಯಿತು ಅಂತಂದ್ರೆ ಬಲವರ್ಧನೆಯು ವೇಳಾಪಟ್ಟಿಯು ಬಲವರ್ಧನೆಗಳ ನಡುವೆ ಒಂದು ನಿರ್ದಿಷ್ಟ ಸಮಯವನ್ನು ಕಳೆಯಬೇಕು, ಆದರೆ ಮಧ್ಯಂತರವು ಸರಿಯಾಗಿ ಯಾದೃಚ್ಛಿಕವಾಗಿ ಬದಲಾಗುತ್ತದೆ. ಇದನ್ನು ಹೀಗೆ ಅಂತೇಳಿ ಕರೀತಾರೆ. ಅಂದರೆ ಬಲವರ್ಧನೆಗಳು ಸಮಯಾನುಸಾರ ಏನಾಕಿರ್ತಾವೆ ಅಂತಂದರೆ ಇಲ್ಲಿ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ಅವು ಅಲ್ಲಿ ಸರಿಯಾದ ಬದಲಾವಣೆ ಹಾಕಿರ್ತಾವೆ. ಹಾಗಾದ್ರೆ ಅದಕ್ಕೆ ಏನಂತೇಳಿ ಕರೀತಾರೋ? ಸ್ಥಿರ ಅನುಪಾತ ವೇಳಾಪಟ್ಟಿನೋ, ಚಲಕ ಅನುಪಾತ ವೇಳಾಪಟ್ಟಿನೋ, ನಿಗದಿತ ಮಧ್ಯಂತರ ವೇಳಾಪಟ್ಟಿನೋ, ಚಲಕ ಮಧ್ಯಂತರ ವೇಳಾಪಟ್ಟಿನೋ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಚಲಕ ಮಧ್ಯಂತರ ವೇಳಾಪಟ್ಟಿ ಅಂತೇಳಿ ಕರಿತೀವಿ. ಈ ಮಧ್ಯಂತರ ವೇಳಾಪಟ್ಟಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳಲ್ಲಿ ಬಲವರ್ಧನೆ ಏನಾಗಬೇಕು ಅಂದರೆ ನಿರ್ದಿಷ್ಟ ಸಮಯವನ್ನು ತೆಗೆದುಕೊಂಡು ಬದಲಾವಣೆ ಆಗಬೇಕು, ಅದಕ್ಕೆ ಹಂಗೆ ಕರೀತಾರೆ. ಇನ್ನು ಮುಂದಿನ ಸಮಸ್ಯೆಯನ್ನು ನೋಡಿದಾಗ ಸಮಸ್ಯೆಯನ್ನು ಪರಿಹರಿಸಲು ಸಹಾಯ ಮಾಡುವ ಉಪಯುಕ್ತ ಸಂಬಂಧದ ಹಠಾತ್ ಗ್ರಹಿಕೆ. ನೋಡ್ರಿ, ಮಕ್ಕಳಲ್ಲಿ ಒಂದು ಸಮಸ್ಯೆ ಇದೆ, ಅದನ್ನು ಬಗೆಹರಿಸಬೇಕಾದಂದ್ರೆ ನಾವು ಹಠಾತ್ ಅಲ್ಲಿ ಒಂದು ಗ್ರಹಿಕೆಯನ್ನು ಮಾಡ್ತೀವಲ್ಲ, ಅದೇನು? ಸಹಜನೋ, ಅಂತರ್ಪ್ರಜ್ಞನೋ, ಒಳನೋಟನೋ, ಸಹಜನೋ. ಇಲ್ಲಿ ನಾವು ವಿಶೇಷವಾಗಿ ಏನು ಮಾಡಬೇಕಾಗ್ತೈತಿ ಅಂದ್ರೆ ಒಳನೋಟ. ಮಗುವಿನಲ್ಲಿ ಏನು ಸಮಸ್ಯೆ ಐತಿ ಅದಕ್ಕೆ ಹಠಾತ್ ನಾವು ಏನು ಮಾಡಬೇಕಾಗೈತಿ ಅಂತಂದ್ರೆ ಮಗುವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಒಳನೋಟ ಕಲಿಕೆಯನ್ನು ಮಾಡಬೇಕು. ಅಲ್ಲಿ ಒಳನೋಟ ಕಲಿಕೆ ಆಯಿತು ಅಂತಂದ್ರೆ ಮಾತ್ರ ಮಗುವಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಬಂಡೂರಾವರು ಪ್ರಸ್ತಾಪಿಸಿದ ಮಾದರಿಯ 4 ಹಂತದ ಪ್ರಕ್ರಿಯೆ ಸರಿಯಾದ ಅನುಕ್ರಮವನ್ನು ತಿಳಿಸ್ರಿ ಅಂತ ಹೇಳ್ತಾನೆ. ಯಾವುದು ಇಲ್ಲಿ ನಾವು ನೋಡೋದಾಯ್ತು ಅಂದರೆ ಗಮನ, ಧಾರಣ, ಸಂತಾನೋತ್ಪತ್ತಿ, ಪ್ರೇರಣೆ. ಮೊದಲು ಗಮನ ಆಗಬೇಕು, ಆಮೇಲೆ ಅದಕ್ಕೆ ಧಾರಣೆ ಆಗಬೇಕು, ಆಮೇಲೆ ಸಂತಾನೋತ್ಪತ್ತಿ ಆಗ್ತೈತಿ, ಅದಕ್ಕಂತ ಪ್ರಚೋದನೆ ಅಂದರೆ ಪ್ರೇರಣೆ ಸಿಗ್ತೈತಿ. ಹೀಗಾಗಿ ಮೂರನೇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋದಾಯಿತು ಅಂದ್ರೆ ಜನರಲ್ಲಿ ಅಪೇಕ್ಷಿತ ಫಲಿತಾಂಶವನ್ನು ಉಂಟು ಮಾಡುವ ನಡವಳಿಕೆಯನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ತಾವು ಹೊಂದಿದ್ದೇವೆ ಎನ್ನುವ ನಂಬಿಕೆಯನ್ನು ಹೀಗೆ ಕರೀತಾರೆ. ನೋಡಿರಿ, ಜನರಲ್ಲಿ ನಮಗೆ ಬೇಕಾದಂಗೆ ನಾವು ಅಪೇಕ್ಷಿತವಾಗಿರ್ತಕ್ಕಂಥ ಫಲಿತಾಂಶವನ್ನು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ನಡವಳಿಕೆಯನ್ನು ನಾವು ಬಯಸಾಕತ್ತಿದ್ವಿ ಅಂತಂದ್ರೆ ಆ ನಂಬಿಕೆ ಹೇಗಂತ ಕರಿತಾರೋ ಅಂತಂದ್ರೆ ಸ್ವಾಭಿಮಾನ ಕರಿತಾರೋ, ಸ್ವಯಂ ಪರಿಣಾಮಕಾರಿತ್ವ ಅಂತ ಕರಿತಾರೋ, ಸ್ವಯಂ ಪರಿಕಲ್ಪನೆ ಅಂತೇಳಿ ಕರೀತಾರೋ, ಅಥವಾ ಸ್ವಯಂ ಪ್ರೇರಣೆ ಅಂತೇಳಿ ಕರೀತಾರೋ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಸ್ವಯಂ ಪರಿಣಾಮಕಾರಿತ್ವ. ಅಂದರೆ ನಮ್ಮಲ್ಲಿ ಅದರ ಬಗ್ಗೆ ಒಂದಿಷ್ಟು ಏನಿರಬೇಕು ಅಂತಂದ್ರೆ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು ಇರಬೇಕು. ನಮಗೆ ಬೇಕಾಗಿರ್ತಕ್ಕಂತಹ ಒಂದಿಷ್ಟು ನಡವಳಿಕೆಗಳು ಬೇಕು ಅಂತಂದ್ರೆ ಅದನ್ನು ಪರಿಣಾಮವನ್ನು ಉಂಟು ಮಾಡುವಂಗೆ ನಮ್ಮಲ್ಲಿ ಸಾಮರ್ಥ್ಯ ಇರಬೇಕು ಅಂದಂಗೆ. ನೆಕ್ಸ್ಟ್ ಸೌಮ್ಯ, ಮಧ್ಯಮ, ತೀವ್ರ, ಗಮನಾರ್ಹ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ ಇಲ್ಲಿ ಸೌಮ್ಯ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ 60-70% ಬುದ್ಧಿಮತ್ಯ ಬರ್ತದೆ. ಇನ್ನು ಅದೇ ರೀತಿಯಾಗಿ ಮಧ್ಯಮ ಅಂತೇಳಿ ಬಂದೀವಿ ಅಂತಂದ್ರೆ 35-50 ಬರ್ತದೆ. ಇನ್ನು ಅದೇ ರೀತಿ ತೀವ್ರ ರೀಸರು ಭಾಳ ತೀವ್ರ ಐತ್ರಿ, ಒಂದು ಬುದ್ಧಿ ಲಬ್ಧ ಅಥವಾ ಬುದ್ಧಿಶಕ್ತಿ ಅಂತೇಳಿ ನಾವು ನೋಡೋದಾಯಿತು ಅಂತಂದ್ರೆ 25-33 ಅಷ್ಟೇ.
ಇನ್ನು ಗಮನಾರ್ಹವಾಗಿ ನಾವು ನೋಡೋದಾಯ್ತು ಅಂತಂದ್ರೆ 10 ರಿಂದ 20. ಹೀಗಾಗಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಇಲ್ಲಿ 2. ನೋಡಿರಿ ಮುಂದಿನ ಪ್ರಶ್ನೆ, ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಒಂದು ನಿರ್ದಿಷ್ಟ ಫಲಿತಾಂಶದ ಉಪಯುಕ್ತತೆಯನ್ನು ಫಲಿತಾಂಶ ಸಂಭವಿಸುವ ಸಾಧ್ಯತೆಯಿಂದ ಪರಿಗಣಿಸುವುದನ್ನು ಹೀಗೆ ಅಂತೇಳಿ ಕರೀತಾರೆ. ಅಂದ್ರೆ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಾಕತ್ತೀವಿ, ನಿರ್ದಿಷ್ಟ ಫಲಿತಾಂಶದ ಉಪಯುಕ್ತತೆ ನಮಗೆ ಬೇಕಾಗೈತಿ ಅಂತಂದಾಗ ಆ ಫಲಿತಾಂಶ ಸಂಭವಿಸುವಂಥ ಸಾಧ್ಯತೆಯನ್ನು ನಾವು ಏನಂತೇಳಿ ಕರಿತೀವಿ ಅಂತೇಳಿ ನಾವು ನೋಡೋದಾಯ್ತು ಅಂದ್ರೆ ನಿರೀಕ್ಷಿತ ಉಪಯುಕ್ತತೆ, ವಸ್ತುನಿಷ್ಠ ಉಪಯುಕ್ತತೆ, ಉಪಯುಕ್ತತೆ ತಿರುವು, ಅಂಚಿನ ಉಪಯುಕ್ತತೆ ಅಂತೇಳಿ ಬರ್ತದೆ. ಇದಕ್ಕೆ ನಾವು ಬಂದೀವಿ ಅಂತಂದ್ರೆ ಮೊದಲೇ, ಯಾಕಂದ್ರೆ ಅಲ್ಲಿ ಹೇಳೇಬಿಟ್ಟ ನಾವು ನಿರ್ದಿಷ್ಟ ಫಲಿತಾಂಶದ ಉಪಯುಕ್ತತೆ ಅಂದ್ರೆ ಫಲಿತಾಂಶವನ್ನು ನಾವು ಏನು ಮಾಡಾಕತ್ತೀವಿ ಅಂತಂದ್ರೆ ಬಯಸಾಕತ್ತೀವಿ. ಹೀಗಾಗಿ ನಿರೀಕ್ಷಿತವಾಗಿರ್ತಕ್ಕಂಥ ಫಲಿತಾಂಶ ಬೇಕು ಅನ್ನೋದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಮುಂದಿನ ಪ್ರಶ್ನೆ, ತೀರ್ಪುಗಳನ್ನು ನೀಡುವಲ್ಲಿ ಫಲಿತಾಂಶವು ಅಸಂಗತ ಆಯ್ಕೆಯ ಮಾದರಿಯಾಗಿದ್ದರೂ ಸಹ ಅಸ್ಪಷ್ಟತೆಯ ಮೇಲೆ ಖಚಿತತೆಯ ಆಯ್ಕೆಯನ್ನು ಹೀಗೆ ಅಂತೇಳಿ ಕರೀತಾರ. ಏನು ಇದನ್ನು ನೋಡೋದಾಯಿತು ಅಂತಂದ್ರೆ ಸರಿಯಾದ ಉತ್ತರ ಎಲ್ಸ್ಬರ್ಗ್ ವಿರೋಧಾಭ್ಯಾಸ ಅಂಥೇಳಿ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಯಾಕೆ? ತೀರ್ಪುಗಳನ್ನು ನೀಡುವಾಗ ಫಲಿತಾಂಶಗಳು ಏನಾಕಾವತ್ತಂದ್ರೆ ಕೆಲವೊಮ್ಮೆ ಆಯ್ಕೆಯ ಮಾದರಿಗಳು ಸಹಿತ ಅಸ್ಪಷ್ಟತೆ ಆಗಿಬಿಡ್ತಾವೆ. ಹೀಗಾಗಿ ಅದೇನಪ್ಪ ಅಂತಂದ್ರೆ ಅಲ್ಲಿ ವಿರೋಧಿಸುವ ಸಾಧ್ಯತೆಗಳು ಹೆಚ್ಚಿರುವ ಕಾರಣಕ್ಕಾಗಿ. ನೆಕ್ಸ್ಟ್, ಟವರ್ ಆಫ್ ಹನೋಯ್ ಟಾಸ್ಕ್ ಇದರ ಒಂದು ಉದಾಹರಣೆ. ಯಾವುದರ ಉದಾಹರಣೆ? ಸೃಜನಶೀಲತೆಗೆ ಸಂಬಂಧಪಟ್ಟಂಗೋ, ಅಥವಾ ನಿರ್ಧಾರ ಮಾಡೋಕ್ಕೆ ಸಂಬಂಧಪಟ್ಟಂಗೋ, ಅಥವಾ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೋ, ಅಥವಾ ಅವಧಾನಕ್ಕೆ ಸಂಬಂಧಪಟ್ಟಂಗೆ ನೋಡೋದಾಯ್ತು ಅಂದ್ರೆ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟಂಗನ ಬರ್ತೈತೆ. ಯಾಕೆ? ಇದು ಏನಪ್ಪ ಅಂತಂದ್ರೆ ಸಮಸ್ಯೆಯನ್ನು ನಾವು ಮೊದಲು ಮಗುವಿಂದ ತಿಳ್ಕೊಬೇಕು. ಅದಕ್ಕೆ ಸಮಸ್ಯೆಯ ಪರಿಹಾರಕ್ಕನು ಸ್ವಇಚ್ಛೆಯನುಸಾರ ಒಂದು ಚಲನೆಯನ್ನು ಆರಿಸಿಕೊಂಡು ಗುರಿ ಸ್ಥಿತಿಯನ್ನು ತಲುಪುವುದೇ ಎಂದು ಪರೀಕ್ಷಿಸುವ ಅನುಭವಜನ್ಯ ವಿಧಾನಕ್ಕೆ ಯಾವ್ದು ಕರಿತೀವಿ ಅಂತಂದ್ರೆ ಇಲ್ಲಿ ನಾವು ನೋಡೋದಾಯ್ತಂದ್ರೆ ಯಾದೃಚ್ಛಿಕ ಹುಡುಕಾಟ ಅಂಥೇಳಿ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ, ಸಾದೃಶ್ಯದ ತಾರ್ಕಿಕ ಅನುಕ್ರಮ ಯಾವುದು ಅಂತೇಳಿ ನಾವು ನೋಡೋದಾಯಿತು ಅಂದ್ರೆ ಇಲ್ಲಿ ಮರಳಿ ಪಡೆಯುವಿಕೆಗೆ ನಾವು ವಿಶೇಷವಾಗಿ ಏನು ಮಾಡ್ತೀವಿ ಅಂತಂದ್ರೆ ಒಂದು ಅನುಕ್ರಮ ಅಂತೇಳಿ ನೋಡ್ತೀವಿ. ಮುಂದಿನ ಅವಧಿಯೊಳಗೆ ಮತ್ತೊಂದಿಷ್ಟು ವಿಷಯಗಳೊಂದಿಗೆ ನಾವೇನು ಮಾಡೋಣ, ಚರ್ಚೆಯನ್ನು ಮಾಡೋಣ.